ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಪ್ರೆಗ್ನೆನ್ಸಿಯಲ್ಲಿ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ. ತರಕಾರಿ ಎಲ್ಲ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಇವತ್ತು ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೂ ವಾಂಗಿಬಾತ್ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಕ್ವಿಕ್ಕಾಗಿ ಅನ್ನೋದನ್ನು ತೋರಿಸ್ತೇನೆ. ಫಸ್ಟ್ಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆಯನ್ನು ಸಹಿತ ಸೇರಿಸ್ಕೊಂಡಿದ್ದೀನಿ. ಒಂದು 5 ರಿಂದ 6 ಗೋಡಂಬಿಯನ್ನು ಸಹಿತ ಸೇರಿಸ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವನ್ನು ಸಹಿತ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಆನಿಯನನ್ನು ಚಾಪ್ ಮಾಡಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು ಟೊಮೊಟೊನೂ ಸಹಿತ ಚಾಪ್ ಮಾಡಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಜಾಸ್ತಿ ಫ್ರೈ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಬದನೆಕಾಯಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಸೇರಿಸ್ಕೊತಾ ಇದ್ದೀನಿ. 2 ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ನಾನು 2 ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ನೀವು ಎಕ್ಸ್ಟ್ರಾ ಬದನೆಕಾಯಿನ ಸೇರಿಸ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬದನೆಕಾಯಿನೂ ಸಹಿತ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ MTR ಅವ್ರದ್ದು ವಾಂಗಿಬಾತ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. 10 ರೂಪೀಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಅದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಊರಕ್ಕಿ ಆಗಿರೋದ್ರಿಂದ ನಾನು 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವೇನಾದ್ರೂ ಬುಲೆಟ್ ರೈಸನ್ನು ಯೂಸ್ ಮಾಡ್ತಾಯಿದ್ರೆ 2 ಲೋಟ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇವಾಗ ಅಕ್ಕಿಯನ್ನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಕುದಿ ಬರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಹೊಡೆಸ್ಕೊಂಡ್ರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ವಾಂಗಿಬಾತ್ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ಗೂ ಮುಂಚೆನೇ ನಾನು ಒಂದು ಟ್ಯಾಬ್ಲೆಟನ್ನು ತೊಗೋಬೇಕು. ಹಾಗಾಗಿ ಇಲ್ಲಿ 9 ಗಂಟೆ, ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಇವಾಗ ನಾನು ಟ್ಯಾಬ್ಲೆಟನ್ನು ತೊಗೋತಾ ಇದ್ದೀನಿ. ಇವಾಗ ಲಿಡ್ ಓಪನ್ ಮಾಡೋಣ, ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ವಾಂಗಿಬಾತ್ ಅಂತೂ ಸೂಪರಾಗಿದೆ, ಚೆನ್ನಾಗಿದೆ, ತುಂಬ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಮೇಲ್ಗಡೆ ಎಲ್ಲ ಮಸಾಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಮುಚ್ಚಿಡಬೇಕು. ಈ ಕಡೆ ನಾನು ಚಟ್ನಿನೂ ಸಹಿತ ಮಾಡ್ಕೊತಾ ಇದ್ದೀನಿ. ಚಟ್ನಿ ನನಗಂತಲ್ಲ, ಯಾರಾದರೂ ತಿಂದರೆ ಮನೇಲಿ ತಿನ್ನಲಿ ಅಂತ ಚಟ್ನಿನೂ ಸಹಿತ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಬ್ರೇಕ್ಫಾಸ್ಟನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು ನೆಂಚ್ಕೊಳ್ಳೋಕ್ಕೆ 4 ಚಕ್ಲಿಯನ್ನು ತೊಗೊಂಡಿದ್ದೀನಿ, ಮನೇಲಿ ಇದ್ದು ಅಂತ ತಿಂತಾಯಿದ್ದೀನಿ. ಇವಾಗ ತಿಂದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಒಂದು ಮಾತ್ರೆಯನ್ನು ತೊಗೋಬೇಕು, ಅದನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ ಇವಾಗ ಇದು ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಬರುತ್ತಲ್ಲ, ಇದನ್ನು ಕುಡಿತಾ ಇದ್ದೀನಿ. ಇದನ್ನು ಮಾತ್ರೆ ತೊಗೊಂಡು ಒಂದು 15 ಮಿನಿಟ್ಸ್ ಆದಮೇಲೆ ತೊಗೋತಾ ಇದ್ದೀನಿ. ಯಾವಾಗ ಬೇಕೋ ಅವಾಗ ತೊಗೋತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಮನೆಯೆಲ್ಲ ಟಿಫನ್ ಎಲ್ಲರದ್ದು ಆಯಿತು. ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದೆ. ಇವಾಗ ಆಲ್ರೆಡಿ 12 ಗಂಟೆ ಆಗಿದೆ. ಇವಾಗ ಮಧ್ಯಾಹ್ನ ಲಂಚ್ಗೆ ಏನಾದ್ರೂ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ನಾನು ಬೀನ್ಸು ತೊಗೊಂಡು ಮತ್ತು ಸ್ವಲ್ಪ ಹೀರೆಕಾಯಿತು, ಅದನ್ನು ಸಹಿತ ತೊಗೊಂಡು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಬೀನ್ಸ್ ಎಲ್ಲ ಕಟ್ ಮಾಡಿಕೊಂಡು ಏನು ಸಾಂಬಾರು ಮಾಡ್ತೀನಿ ಅಂತಂದರೆ ಬೀನ್ಸು ಮತ್ತು ಹೆಸರು ಕಾಳನ್ನು ಹಾಕಿ ಅದನ್ನು ಬಸ್ದು, ನಮ್ಮ ಕಡೆ ಅದನ್ನು ಹುಳಿ ಖಾರ ಅಂತ ಕರೀತಾರೆ, ಅದನ್ನು ಮಾಡ್ಕೋತಾ ಇದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಮತ್ತು ಏನಾದ್ರೂ ಪಲ್ಯ ತಿನ್ನಬೇಕಲ್ವ ಪ್ರೆಗ್ನೆನ್ಸಿಯಲ್ಲಿ, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಸೊಪ್ಪೆಲ್ಲ ಮನೇಲಿ ಆಲ್ರೆಡಿ ಖಾಲಿಯಾಗಿತ್ತು. ಸದ್ಯಕ್ಕೆ ಇದ್ದಿದ್ದು ಬೀನ್ಸು ಮತ್ತು ಸ್ವಲ್ಪ ಹೀರೆಕಾಯಿ, ಈಗ ಅದನ್ನೇ ಹಾಕಿ ಮಾಡ್ಕೊಬೇಕು. ನೋಡಿ ಇವಾಗ ತೊಳೆದು ಎಲ್ಲನೂ ಇಟ್ಟಿದ್ದೀನಿ. ಹಸಿರು ಕಾಳು ಅದನ್ನೆಲ್ಲ ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ವಿಸಿಲ್ ಬರೆಸೋದಕ್ಕೆ ಬಿಟ್ಟಿದ್ದೀನಿ. ಸದ್ಯಕ್ಕೆ ಇವಾಗ 12 ಗಂಟೆ ಅಲ್ವಾ ಟೈಮು. ಮಧ್ಯ ನಾನು ಇಲ್ಲಿ ಒಂದು ಆರೆಂಜ್, ಏನು ಫ್ರೂಟ್ಸ್ ಇರುತ್ತೆ ಅದನ್ನು ತೊಗೋತೀನಿ. ಸದ್ಯಕ್ಕೆ ಇಲ್ಲಿ ಆರೆಂಜ್ ಇತ್ತು, ಹಾಗಾಗಿ ಆರೆಂಜನ್ನು ತೊಗೋತಾ ಇದ್ದೀನಿ. ಅದನ್ನು ಬಿಡಿಸೋದೇ ಒಂದು ಕಷ್ಟ ಆಯಿತು. ಫುಲ್ಲು ಇದನ್ನು ಏನೋ ಆರೆಂಜ್ ಅಂತ ಅಂತಾರೆ, ಇದು ನಾಟಿ ಆರೆಂಜ್ ಅಲ್ಲ, ಇದನ್ನು ಯಾವುದೋ ಆರೆಂಜ್ ಅಂತ ಅಂದರು. ಅದನ್ನು ಬಿಡಿಸ್ಕೊಂಡು ತಿಂದಾಯಿತು. ಇವಾಗ ಸಾಂಬಾರು ಮಾಡಿದೆ. ಪಲ್ಯ ಆಲ್ರೆಡಿ ಆಯಿತು, ಮಾಡಿಟ್ಟಿದ್ದೀನಿ ಪಲ್ಯ. ಇವಾಗ ಸಾಂಬಾರು ಕುದಿಲಿಕ್ಕಿಟ್ಟು ನಾನು ಸ್ವಲ್ಪ ಪಲ್ಯನ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ನನಗೆ ಒಟ್ಟಿಗೆ ಅನ್ನ ಸಾಂಬಾರು ಪಲ್ಯ ಎಲ್ಲ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಪಲ್ಯನ
ಫಸ್ಟೇ ತಿಂತಾಯಿದ್ದೀನಿ. ಅದಾದಮೇಲೆ ಊಟ ಆದಮೇಲೆ ನಾನಿಲ್ಲಿ ಒಂದು ಟ್ಯಾಬ್ಲೆಟನ್ನು ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಬಂದ ಮೇಲೆ ಬಂದು ನೋಡಿದ್ರೆ ಮಳೆ ಬರ್ತಾಯಿದೆ. ಸರಿ ಇನ್ನೇನು ಮಾಡೋದು ಅಂತ ಎದ್ದೆ. ಇವಾಗ ಸ್ವಲ್ಪ ಮನೆಯೆಲ್ಲ ಮಾಪ್ ಮಾಡ್ಕೊಳ್ಳೋಣ ಅಂತ ಇವಾಗ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ವಾಷಿಂಗ್ ಪೌಡರನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ಕೊತಾ ಇದ್ದೀನಿ. ನಾನು ವಾಷಿಂಗ್ ಪೌಡರ್ ಅದಕ್ಕೆ ಸ್ವಲ್ಪ ಉಪ್ಪು ಈ ರೀತಿ ಹಾಕೋತೀನಿ. ಇದಕ್ಕೆ ಯಾವುದೇ ರೀತಿ ಜೆಲ್ ಆ ಥರ ಎಲ್ಲ ಯೂಸ್ ಮಾಡಲ್ಲ ನಾನು. ವಾಷಿಂಗ್ ಪೌಡರೇ ಸಾಕಾಗುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಇವಾಗ ಮನೆಯೆಲ್ಲ ಮಾಪ್ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಏನು ಮಾಪ್ ಮಾಡಲ್ಲ, 3 days ಒನ್ಸ್ ಮಾತ್ರ ಮಾಪ್ ಮಾಡ್ತೀನಿ. ಮತ್ತು ವಾರ ಇದ್ದಿದ್ದ ದಿನ ಮಾತ್ರ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಮಾಪ್ ಮಾಡ್ಕೊತೀನಿ ಅಷ್ಟೇ. ಇದು ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮುಗೀತು, ಮಾಪೆಲ್ಲ ಮಾಡಿಕೊಂಡೆ. ನೋಡಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ನೀರು ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ. ಅಲ್ಲಿ ಹೀಟರನ್ನು ಸಹಿತ ಹಾಕ್ಕೊಂಡಿದ್ದೀನಿ. ನೋಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಸಾಕು ಅಷ್ಟೇ. ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತಪ್ಪ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಸ್ನಾನ ಮಾಡಿಕೊಂಡು. ಇವಾಗ ಸ್ವಲ್ಪ ಕ್ರೀಮನ್ನು ಹಾಕ್ಕೊಂಡು ರೆಡಿ ಆಗ್ತೀನಿ ಅಷ್ಟೇ. ನಾನೇನು ಮನೇಲಿದ್ದರೆ ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಮತ್ತು ಪಾನ್ಸ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಬೊಟ್ಟಿಟ್ಕೊಂಡ್ರೆ ಮುಗೀತು. ಮತ್ತು ಪೂಜೆ ಎಲ್ಲ ಮಾಡಬೇಕಲ್ಲ ಇವತ್ತು, ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ರಂಗೋಲಿ? ಸಿಂಪಲಾಗಿ ಬಿಟ್ಕೊಂಡೆ. ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಮನೇಲಿ ಕಡಲೆಪುರಿ ಇತ್ತು, ಅದನ್ನು ಸಹಿತ ತಿಂದೆ. ಸ್ವಲ್ಪ ಈ ರೀತಿ ಸ್ನ್ಯಾಕ್ಸ್ಗೆ ನಾನು ಕಡಲೆಪುರಿ ತಿಂತಾಯಿದ್ದೀನಿ. ಮಾರ್ನಿಂಗ್ ನಾನು ಪ್ರೋಟೀನ್ ಪೌಡರನ್ನು ಹಾಕ್ಕೊಂಡು ಹಾಲು ಕುಡೀರಿ ಅಂತ ಹೇಳಿದರೆ, ಬಟ್ ನನಗೆ ಮಾರ್ನಿಂಗ್ ಟೈಮ್ ಹಾಲೆಲ್ಲ ಕುಡಿಯೋದಕ್ಕಾಗಲ್ಲ. ಹಾಗಾಗಿ ಇವಾಗ ಈವ್ನಿಂಗು ಹಾಲು ಕಾಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಕೂಪಷ್ಟು ಪೌಡ್ರನ್ನ ಅದೇ ತೋರಿಸಿದ್ನಲ್ಲ ಪ್ರೋಟೀನ್ ಪೌಡರ್ನ ಹಾಕ್ಕೊಂಡು ಇವಾಗ ಹಾಲು ಕುದೀತು. ಇವಾಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಕುಡಿಯೋದೆ ಇವಾಗ. ಸಂಜೆ ಆಯಿತು. ಇವಾಗ ಮುದ್ದೆ ಮಾಡಿಕೊಂಡು ಅದೇ ಸಾಂಬಾರು ಪಲ್ಯ ತಿಂದ್ಕೊಂಡು ಇವಾಗ ಮಾತ್ರೆ ತಿಂದ್ಕೊಂಡು ಒಂದು ಬನಾನಾ ತಿಂದರೆ ಇವತ್ತಿನ ದಿನ ಇಷ್ಟೇ.